ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಸಿಂಗರ್, ಕೋಚರ್ ಹಾಗೂ ನ್ಯೂಮರಾಲಜಿಸ್ಟ್ ಅನಂತಲಕ್ಷ್ಮಿ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡ್ತಾಯಿದ್ದೀನಿ. ಬಂಧುಗಳೇ, ನೆನ್ನೆ ನಾನು ನಿಮಗೆ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅಲ್ವಾ? ಅಂಕಿಗಳ ಬಗ್ಗೆ ನಿಮಗೆ ಹೇಳಿದ್ದೆ. ಯಾವ್ಯಾವ ಅಂಕಿ ಯಾವ್ಯಾವ ಗ್ರಹವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿದ್ದೆ ಅಲ್ವಾ? ಅದ್ರ ಬಗ್ಗೆ ನಿಮಗೆ ಐಡಿಯಾ ಇದೆ. ಇವತ್ತು ನಾನು ಮಾತಾಡ್ತೀನಿ ಮಿರರ್ ನಂಬರ್ಸ್ ಬಗ್ಗೆ. ಏನಿದು ಮಿರರ್ ನಂಬರ್ಸ್? ಮಿರರ್ ನೀವೆಲ್ಲ ಆಟ ಆಡ್ತಿದ್ರಲ್ಲ ಸ್ಕೂಲಲ್ಲಿ. ಮಿರರ್ ಆಟ ಆಡ್ತಿರ್ಲಿಲ್ವ ನಾವು? ಈಗ ಈ ಕಡೆ ಬರಬೇಕು, ನೀವು ಒಂದು ಅಂತ ಹೀಗೆ ಹಿಡಿದ್ರೆ ಈ ಕಡೆಯವರು ಬಂದು ಹೀಗೆ ಹೀಗೆ ಹಿಡಿಬೇಕು. ಇವರು ಈ ಕಡೆ ಬಲಗೈಲಿ ಹೀಗೆ ಮಾಡಿದ್ರೆ ಇವರು ಎಡಗೈಲಿ ಹೀಗೆ ಮಾಡಬೇಕು. ಆವಾಗ ಇದು ಆಪೋಸಿಟ್ ಆಗುತ್ತೆ ನೋಡಿ. ದಟ್ ಈಸ್ ಮಿರರ್ ನಂಬರ್ ಅಲ್ವಾ? ಹಾಗೆ ಮಿರರ್ ಆಟ ಆಡ್ತಿದ್ವಲ್ಲ, ಅದೇ ರೀತಿ ನಂಬರ್ಸ್ಗಳು ಮಿರರ್ ಥರ. ಅಂದರೆ ಒಂದೇ ನಂಬರು ಆ ಕಡೆ ಈ ಕಡೆ ಬರೋದು ಅಥವಾ ಈ ಸೈಡಲ್ಲಿ ಬರೋದು, ಈ ರೀತಿ ಬರುತ್ತಲ್ಲ ನಂಬರ್ಸ್ಗಳು, ಅದನ್ನು ನಾವು ಮಿರರ್ ನಂಬರ್ಸ್ ಅಂತ ಅಂತೀವಿ. ಯಾಕಿದು ಮಿರರ್ ನಂಬರ್ಸು ಅಂತ ಕರೀತಾರೆ ಅಂದರೆ, ಒಂದೇ ರೀತಿ ಸಂಖ್ಯೆ. ಇವಾಗ 3 6 6 3 ನೋಡಿ, 3 6 6 3 3 ಬಂತು, 3 ಪಕ್ಕ 6 ಬಂತು, 6 ಪಕ್ಕನೇ 6 ಬಂತು. ಈ ಕಡೆ ಮುರಿದೆ, ಈ ಕಡೆ ಮುರಿದೆ. ಇದನ್ನು ನಾವು ಮಿರರ್ ನಂಬರ್ಸ್ ಅಂತ ಕರಿತೀವಿ. ಹಾಗೆ ಸುಮಾರು ನಂಬರ್ಗಳಿವೆ. 1 1 1 1 ಅಲ್ವಾ? ಆಮೇಲೆ 6 3 3 6 ಅಲ್ವಾ? 1 2 2 1 ಹೀಗೆ ಈ ನಂಬರ್ಗಳನ್ನ ನಾವು ಹೇಳ್ತಾ ಹೋಗ್ಬೋದು. ಒಂದೇ ನಂಬರು ಕೆಲವು ಸತಿ ಹೆಚ್ಚು ಬರ್ಬೋದು. ಅದು 6 6 6 6 2 5 5 2 5 5 ಈ ರೀತಿ ಇವೆಲ್ಲ ನಾವು ಮಿರರ್ ನಂಬರ್ಸ್ ಅಂತ ಕರಿತೀವಿ. ಏನು ಅದಕ್ಕೆ ಈ ಮಿರರ್ ನಂಬರ್ಸಿಂದ ಏನು ಉಪಯೋಗ ಮೇಡಮ್? ಏನಕ್ಕಿದು ಮಿರರ್ ನಂಬರ್ಸ್ ಬಗ್ಗೆ ಹೇಳ್ತಿದ್ರೆ ಇವತ್ತು ನೀವು ಅಂತ ಕೇಳೋದಾದರೆ, ಈ ಮಿರರ್ ನಂಬರ್ಸು ನಮಗೆ ಒಳ್ಳೆಯದಕ್ಕೆ ಬಂದಿರುತ್ತೆ ಬಂಧುಗಳೇ. ಈ ಮಿರರ್ ನಂಬರ್ ನಾವು ಏನಾಗುತ್ತೆ ಅಂದರೆ, ಈಗ ನಾವೆಲ್ಲೋ ಹೋಗ್ತಿರ್ತೀವಿ, ಸಡನ್ನಾಗಿ ನಮ್ಮ ಕಣ್ಣಿಗೆ 1 1 1 ಗಾಡಿ ನಂಬರ್ 1 1 1 ಕಾಣುತ್ತೆ. ನೋಡಿರಿ 1 1 1 ಕಾಣಿಸ್ತಾ ಇದೆ ಅಂತಂತೀವಿ. ನೋಡಿ ಆ ನಂಬರ್ ಯಾವ ಥರ ಎಷ್ಟು ಚೆನ್ನಾಗಿದೆ, 1 1 1 ಇದೆ ಅಲ್ವಾ ಅಂತ ಒಬ್ರಿಗೊಬ್ರು ನಾವು ಮಾತಾಡ್ಕೋತೀವಿ. ಇನ್ನೊಂದಷ್ಟು ದೂರ ಹೋಗ್ತೀವಿ, ತಿರುಗಿ 1 1 1 ಎಲ್ಲೋ ಕಾಣುತ್ತೆ ನಿಮಗೆ. ಯಾವುದೋ ಗಾಡಿ ಮೇಲೆ ಯಾವುದೋ 1 1 1 ಕಾಣುತ್ತೆ, ಯಾವುದೋ ಒಂದು ಡೋರ್ ನಂಬರ್ 1 1 1 ಕಾಣುತ್ತೆ, ಯಾವುದೋ ಬಸ್ ಮೇಲೆ 1 1 1 ಕಾಣುತ್ತೆ. ಹೀಗೆ ಏನೋ ಎಲ್ಲಾದರೂ ಒಂದು ಕಡೆ ನಂಬರ್ಗಳು ಕಾಣ್ತಾನೆ ಇರುತ್ತೆ. ಏನಿದು ಪದೇ 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 ನನಗೆ 1 1 1 ಕಾಣಿಸ್ತಾ ಇದೆಯಲ್ಲ ಅಂತ ಅಂದ್ಕೊಂಡ್ರೆ, ನೀವು ಯೂನಿವರ್ಸು ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ಜೊತೆ ಏನೋ ಕನೆಕ್ಟ್ ಆಗೋದಕ್ಕೆ, ನಿಮಗೇನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ನಿಮ್ಮನ್ನು ಕರೀತಾ ಇದೆ. ನೋಡಿ, ನೀವು ತಿಳ್ಕೊ ಬಾಯಿಲಿ, ನಾನೇನೋ ಒಂದು ಹೇಳ್ತೀನಿ, ಗುಟ್ಟು ಹೇಳ್ತೀನಿ ಬಾಯಿಲಿ ಅಂತ ಕರೀತಿದೆ. ಬಟ್ ನಮಗೆ ಗೊತ್ತಿಲ್ಲ, ಯಾಕೆಂದರೆ ನಮ್ಗೆ ಅದ್ರ ಭಾಷೆ ಗೊತ್ತಿಲ್ವಲ್ಲ. ನಮ್ಮ ಪಾಡು ನಾವು ಹೊರಟೋಗ್ತೀವಿ. ಈಗ ಆ ಅನ್ನೋ ಅಕ್ಷರ ಗೊತ್ತಿದೆ ಅಂತಂದರೆ ಅವ್ರಿಗೆ ನೋಡೋ ಇದು ಆ ಅಕ್ಷರ ಅಂತ ನಾವು ಗೊತ್ತಾಗೋಗ್ಬಿಡುತ್ತೆ. ಈಗ ನಮಗೇನು ಅಕ್ಷರದ ಬಗ್ಗೆ ಜ್ಞಾನ ಗಾಳಿಗಂತಲೇ ಗೊತ್ತಿಲ್ಲ. ಈಗ ನಮಗೆ ಇದು ಆ ಅಂದರೆ ನಂಗೆ ಯಾಕೆ ನಂಗೆ ಆನು ಬೇಡ ಬಾನು ಬೇಡ ಹೋಗು ಅಂತೀವಿ ಅಲ್ವಾ? ಅದೇ ಇಂಟ್ರೆಸ್ಟ್ ಇರೋರ್ಗೆ ಅದೇನಾಗುತ್ತೆ, ಇದು ಆನಾ, ನನ್ನ ಹೆಸರು ಫಸ್ಟ್ ಅಕ್ಷರ ಬರೆಯೋಕ್ಕೆ ಹಂಗಾರೆ ಅದು ಆ ಬರೀಬೇಕಲ್ವಾ? ಎಷ್ಟು ಚೆನ್ನಾಗಿದೆ, ಹಾಗೆ ನಾನು ಪೂರ್ತಿ ಅಕ್ಷರ ಬರೆಯೋದಕ್ಕೆ ಇನ್ನೇನಾದರೂ ಹೇಳ್ಕೊಡು, ಪೂರ್ತಿ ಹೇಳ್ಕೊಡು, ಪೂರ್ತಿ ಬರೆಯೋದು ಹೇಗೆ ಹೇಳ್ಕೊಡು ಅಂತ ಕೇಳ್ತೀವಿ. ಯಾರು ಇಂಟ್ರೆಸ್ಟ್ ಇರೋರು, ಆ ಇಂಟ್ರೆಸ್ಟು ಯಾರಿಗಿದೆಯೋ ಅವ್ರು ಕಲ್ತ್ಕೋತಾರಲ್ವಾ? ಹಾಗೆ ಈ ನ್ಯೂಮರಾಲಜಿ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ವಿಡಿಯೋ ನೋಡೋಕೆ ಹೋಗ್ಬೇಡಿ. ಇಂಟ್ರೆಸ್ಟ್ ಯಾರಿಗಿದೆ ನೀವು ವಿಡಿಯೋ ನೋಡಿ. ಬಂಧುಗಳೇ, ಇನ್ನೊಂದು ಹೇಳ್ತೀನಿ. ಈಗ ವಿಡಿಯೋನ ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಕಲ್ತ್ಕೋತೀರ ಬಿಡ್ತಾರೆ, ದಟ್ ಸೆಕೆಂಡ್ರಿ. ಬಟ್ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ತಿಳ್ಕೊಳ್ಬೇಕು, ಪ್ರತಿಯೊಂದನ್ನು ನಾವು ತಿಳ್ಕೊಳ್ಬೇಕು, ಏನು ಎತ್ತ ಅಂತ ಅರ್ಥ ಮಾಡ್ಕೋಬೇಕು. ಇದು ಏನಪ್ಪ ಅಂದರೆ, ಯೂನಿವರ್ಸು ನಮ್ಮ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಯಿದೆ ಅಂತ ಅರ್ಥ ಬಂಧುಗಳೇ. ಪದೇ 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 ನಿಮಗೆ ಇದು ನೀವು ಬಂದು ಮಾತಾಡ್ತೀರ, ಬರೀ ಒಂದು ಕಾಣಿಸ್ತಿದೆ, ಅಲ್ಲೂ ಕಾಣಿಸ್ತು, ಇಲ್ಲೂ ಕಾಣಿಸ್ತು, ಅಲ್ಲಿ ನೋಡಿದ್ರೆ ಆಟೋ ಮೇಲೂ ಅದೇ ನಂಬರ್ ಇತ್ತು ಕಣ, ಏನು ಅಂತಲೇ ಗೊತ್ತಿಲ್ಲ, ಬರೀ ಒಂದೇ ನಂಬರ್ ಕಾಣಿಸ್ತಿದೆ. ಮನೆಗೆ ಬಂದು ಪುಸ್ತಕ ತೆಗೆದು ನೋಡ್ತೀನಿ, ಅಲ್ಲೂ ಒಂದು ಕಾಣಿಸುತ್ತೆ. ಮೊಬೈಲ್ ನೋಡ್ತೀನಿ, ಅಲ್ಲೂ 11 ಗಂಟೆ 1 ನಿಮಿಷ ಆಗಿದೆ. ಈ ರೀತಿ ನಾವು ಮಾತಾಡ್ಕೊಳ್ತೀವಿ. ಅಂದರೆ ಇದು ಒಂದು ಸಂದೇಶವನ್ನು ಕೊಡೋದಕ್ಕೆ ನಿಮಗೆ ಯೂನಿವರ್ಸ್ ಹೊರಟಿದೆ. ಏನದು ಅದು ಒಂದೊಂದ್ರ ಬಗ್ಗೆನೂ ನಿಮ್ಗೆ ತಿಳ್ಕೊಳ್ಳೋಣ. ಈಗ ಒಂದು ಕಾಣ್ತು ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ವಿಷಸ್ಸು, ನಿಮ್ಮ ಗೋಲ್ಸು ಈ ಥರ ಇದು ಡಿಜಿಟ್ಗಳು ಕಾಣುತ್ತಲ್ಲ, ಪದೇ ಕಾಣುತ್ತಲ್ಲ, ಆವಾಗ ನೀವೇನು ಮಾಡಬೇಕು, ನಿಮ್ಮ ವಿಷಸ್ಸನ್ನು ನಿಮ್ಮ ಕಣ್ಮುಂದೆ ತಂದುಕೊಡ್ಬೇಕು. ತಂದುಕೊಂಡು ನನ್ನ ಆಸೆ ಈಡೇರಿಸುತ್ತೆ
ಈಡೇರಿಬಿಟ್ಟಿದೆ ಅಂತ ಹೇಳಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಏನು ಗೊತ್ತಾ, ಈಗ ನೀವೇನೋ ಒಂದು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ. ಓ ಏನಿಗೆ 111 ಮತ್ತೆ 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 ಕಾಣಿಸ್ತಾ ಇದೆ, ರಿಪೀಟೆಡ್ ನಂಬರ್ಸ್ ಕಾಣ್ತಾ ಇದೆ, ಇದು ಏಂಜಲ್ ನಂಬರ್ಸ್ ಕಾಣ್ತಾ ಇದೆ. ತಾಳು ನಾನು ಮನಸ್ಸಲ್ಲಿ ಅಂದ್ಕೊಳ್ಳೋಣ ಅಂತ ನಾನು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಅಂದ್ಕೊಂಡು ನೀವೇನು ಮಾಡಬೇಕು, ನೀವು ಸೈಟ್ ತೊಗೊಂಡಿದ್ದಾಗೋಯ್ತು ಅನ್ನೋ ಥರ ಸೈಟ್ ತೊಗೊಂಡಾಯಿತು. ನೀವು ಸೈಟಲ್ಲಿ ಅಲ್ಲಿ ಗುದ್ಲಿ ಪೂಜೆ ಮಾಡ್ತಿದ್ರಿ, ಗುದ್ಲಿ ಪೂಜೆ ಮಾಡಾಯಿತು. ಆಮೇಲೆ ಅಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರೆಲ್ಲ ಬಂದು ಮನೆ ಕಟ್ತಾ ಇದ್ದಾರೆ. ಆ ಮನೆ ಕಟ್ಟಿ ನೀವೆಲ್ಲ ಗೃಹ ಪ್ರವೇಶ ಮಾಡ್ತಾಯಿದ್ರಿ. ಗೃಹ ಪ್ರವೇಶಕ್ಕೆ ಹೋಮ ನಡೀತಾ ಇದೆ, ಮನೆಯವರೆಲ್ಲ ಬಂದಿದ್ದಾರೆ. ಎಲ್ಲರೂ ಸಡಗರ ಸಂಭ್ರಮದಿಂದ ಎಲ್ಲ ಅಲಂಕರಿಸ್ಕೊಂಡ್ಬಂದಿದ್ದಾರೆ, ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ, ಖುಷಿಯಾಗಿದ್ದಾರೆ. ಈ ರೀತಿ ನೀವು ಅದನ್ನು ನೀವು ಮನಸ್ಸಲ್ಲೇ ತಂದ್ಕೋಬೇಕು. ಅದನ್ನು ಕಲ್ಪನಾ ಲೋಕ ಕೊಟ್ಟೋಗ್ಬೇಕು. ಅದನ್ನೇ ಥಿಂಕ್ ಮಾಡ್ತಾ ಇರಬೇಕು. ಆಗ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಅದು ನಿಮಗೆ ಕಾರ್ಯಗತವೇ ಆಗಿಬಿಡತ್ತೆ. ಒಂದಲ್ಲ ಒಂದು ದಿವಸ ನೀವು ಇವತ್ತೇ ಆಗಿಬಿಡುತ್ತೆ ಅಂತಲ್ಲ, ಇವಾಗ ನಾನು ಮಾಡಿದೆ ಇವಾಗ ಬಂದು ಟಕ್ ಅಂತ ಮನೆ ಬಂದ್ಬಿಡೋಕ್ಕೆ ಆಗುತ್ತಾ? ಆಗಲ್ಲ. ಇವಾಗ ಮಾಡಿದ್ದು ಅದು ನಿಮಗೆ ನಿಮ್ಮ ಮನಸ್ಸಿನ ಸುಪ್ತ ಪ್ರಜ್ಞೆಯಲ್ಲಿ ಉಳ್ಕೊಂಡಿರುತ್ತೆ. ಅದು ಜಾಗೃತವಾಗ್ತಾ ನಿಮ್ಮ ಆಸೆ ಖಂಡಿತವಾಗಿ ಈಡಿರುತ್ತೆ. ಒಂದಲ್ಲ ಒಂದಿನ ಒಂದು ಸ್ವಲ್ಪ ತಾಳ್ಮೆ ಇರಬೇಕು. ಈಗ ಆಸ್ಪತ್ರೆಗೆ ಹೋಗ್ತೀರಪ್ಪ, ಅವರು ಇಂಜೆಕ್ಷನ್ ಮಾತ್ರೆ ಕೊಡ್ತಾರೆ. ಮಾತ್ರೆ ನೋಡ್ತಿದ್ದಾಗೇ ಮಾತ್ರೆ ವಾಸಿ ಆಗಿಬಿಡುತ್ತಾ? ಮಾತ್ರೆ ನುಂಗಬೇಕು. ಈಗ ಮಾತ್ರೆ ನುಂಗಿದ ತಕ್ಷಣ ವಾಸಿ ಆಗಿಬಿಡುತ್ತಾ? ಈಗ ನಾನು ಮಾತ್ರೆ ನುಂಗಿದ್ರೆ ನನಗೆ ಇನ್ನು ಜ್ವರ ಹೋಗಿಲ್ಲ ಅಂದರೆ ಆಗುತ್ತಾ? ಆಗಲ್ಲ. ಮಾತ್ರೆ ನುಂಗಿದ ಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಮನೆ ಮಾತ್ರೆ ನುಂಗಾಯಿತು, ಸ್ವಲ್ಪ ಪಥ್ಯ ಪಾಲಿಸ್ಬೇಕು ಅಲ್ವಾ? ಮಾತ್ರೆ ನುಂಗಾಯ್ತು ಅಂದ್ಬಿಟ್ಟು ಸಿಕ್ಕಿದ್ದೆಲ್ಲ ಕರಿದ ತಿಂಡಿ ತಿಂದ್ಬಿಟ್ರೆ, ಗೋಬಿ ಮಂಚೂರಿ ತಿಂದ್ಬಿಟ್ಟು ಬಂದುಬಿಟ್ರೆ ವಾಸಿ ಆಗುತ್ತಾ ಜ್ವರ? ಆಗಲ್ಲ. ಅದೇ ರೀತಿ ಬಂಧುಗಳೇ, ಇದು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಇರುವಂಥ ಆ ವಿಚಾರಗಳು ಜಾಗೃತವಾಗುತ್ತೆ. ನಾನೊಂದು ಹೇಳ ನಿಮಗೆ, ಈಗ ನಾವು ಮಾತಾಡ್ಕೋತಾ ಇರ್ತೀವಿ, ಅಲ್ಲ ಕಣಿ ಅವ್ರಿಗೆ ಎಷ್ಟು ಶ್ರೀಮಂತರಾಗ್ಬಿಟ್ರು ಗೊತ್ತಾ ಅವರು, ಅವ್ರ ಒಡವೆ ಏನು, ಅವ್ರ ವಸ್ತ್ರ ಏನು, ಅವ್ರ ಬಟ್ಟೆ ಏನು, ಅವ್ರ ಬರೆ ಏನು, ಅವ್ರ ಮನೆ ಏನು, ಎಷ್ಟು ಶ್ರೀಮಂತರಾದ್ರು ಗೊತ್ತಾ ಅವರು, ಬೇಜಾನ್ ದುಡ್ಡು ಸಂಪಾದನೆ ಮಾಡಿಬಿಟ್ರು ಅಂತ ಮಾತಾಡ್ಕೊಳ್ತೀವಿ ಅಲ್ವಾ? ಈ ಶ್ರೀಮಂತರು ಹೌದು ಸಂಪಾದನೆ ಮಾಡ್ತಾರೆ. ಅವರು ಯಾವತ್ತೂ ನನ್ನ ಹತ್ರ ಇಲ್ಲ ಅಂತ ಬರೋದಿಲ್ಲ ಬಾಯಲ್ಲಿ. ನನ್ನ ಹತ್ರ ತುಂಬ ಇದೆ, ನನ್ನ ಹತ್ರ ತುಂಬದೆ ಬೇಜಾನ್ ದುಡ್ಡಿದೆ, ನನ್ನ ಹತ್ರ ಬೇಜಾನಿದೆ, ನಂಗೆ ಬೇಕಾದಷ್ಟಿದೆ, ನಾನು ಒಬ್ರಿಗೆ ಕೊಡೋಷ್ಟು ನಂಗೆ ದೇವ್ರು ಕೊಟ್ಬಿಟ್ಟಿದ್ದಾನೆ ಅಂತಲೇ ಯೋಚನೆ ಮಾಡ್ಕೊಂಡು ಬರ್ತಾರೆ ಅವರು. ಆದರೆ ಬಡವರಾಗೆ ಯಾಕೆ ಉಳ್ಕೊಳ್ತಾರೆ ಬಂಧುಗಳೇ? ಬಡವರು ಏನು ಮಾಡ್ತಾರೆ, ಅಯ್ಯೋ ನನಗೆ ಇವತ್ತಿದ್ದರೆ ನಾಳೆ ಇಲ್ಲ, ನಾಳೆ ಇದೆ ನಾಡಿದ್ದಿಲ್ಲ, ಇಲ್ಲ ಅದಿಲ್ಲ. ನಿಮ್ಗೆ ಗೊತ್ತಾ, ಬಹಳಷ್ಟು ಹಿಂದೆ ನಮ್ಮ ಅಜ್ಜಿ ಅವರುಗಳೆಲ್ಲ ಹೇಳ್ತಿದ್ರು ಏನಂತ, ಈಗ ಮನೆಯಲ್ಲಿ ಅಕ್ಕಿ ಏನಾದರೂ ಇದಾಗಿದೆ, ಮುಗ್ದಿದೆ ಅಂತಂದರೆ ಅಕ್ಕಿ ಇಲ್ಲ ಅಂತ ಹೇಳಂಗಿಲ್ಲ. ಏನೇ ಹೇಳ್ತಿದ್ರು, ಅಕ್ಕಿ ಹೆಚ್ಚಿದೆ ಅನ್ಬೇಕಾಗಿತ್ತು. ಏನಂತ ಹೇಳಬೇಕಾಗಿತ್ತು? ಅಕ್ಕಿ ಹೆಚ್ಚಿದೆ ಕಣ್ರಿ ಅಂತ ಹೇಳ್ತಾರೆ. ಅಕ್ಕಿ ಹೆಚ್ಚಿದೆ ಅಂದ ತಕ್ಷಣ ಅವ್ರಿಗೆ ಅಂಡಿಸ್ಬಿಟ್ಟದು. ಅಕ್ಕಿ ಹೆಚ್ಚಿದೆ ಅಂದರೆ ಅವಾಗ ಹೋಗೋರು ಅಕ್ಕಿನ ತೊಗೊಂಬಂದ್ಬಿಡೋರು. ಈ ರೀತಿ ಅದು ಹೆಚ್ಚಿದೆ ಅಂದರೆ ಇನ್ನೂ ಜಾಸ್ತಿ ಆಗ್ತಾಯಿದೆ. ಅದು ಹೇಳ್ತಾ ಏನಾಗ್ತಾ ಇತ್ತು, ಮನೆಯಲ್ಲಿ ಅಕ್ಕಿ ತುಂಬ್ತಿತ್ತು. ಆಮೇಲೆ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಈ ಇಲ್ಲ ಅನ್ನೋ ಕ್ಯಾಟಗರಿ ಹೇಳ್ತಾ ಅದು ಇಲ್ದ ಹಾಗೆ ಆಗಿಬಿಡುತ್ತೆ ಅಂತ. ಅರ್ಥ ಆಯ್ತಾ? ಹಾಗಾಗಿನೇ ನಾವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಎಲ್ಲ ಇದೆ, ನನ್ನ ಹತ್ರ ಇದೆ, ನಂದು ಆಗೋಗಿದೆ, ನಂಗೆ ಬಂದುಬಿಟ್ಟಿದೆ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಆನಂದವಾಗಿದ್ದೀನಿ, ಖುಷಿಯಾಗಿದ್ದೀನಿ. ಒಬ್ರನ್ನ ನೋಡಿ ಇವಾಗ ಮಾತಾಡಿಸಿ, ಹೇಗಿದ್ದೀರಾ ಮೇಡಮ್, ಚೆನ್ನಾಗಿದ್ದೀರಾ ಅಂದರೆ, ಅಯ್ಯೋ ಏನು ಚಂದು ಏನೋ ಕಣ್ರಿ, ಬೇಜಾರಾಗೋಗಿದೆ, ಜೀವನನೇ ಕಷ್ಟ ಕಣ್ರಿ ಅಂದರೆ ಜೀವನ ಕಷ್ಟನೇ ಆಗುತ್ತೆ. ಯಾಕೆಂದರೆ ನೀವು ಅದನ್ನೇ ಕೊಡ್ತಾಯಿದ್ರಿ ಯೂನಿವರ್ಸ್ ನಾವು ಏನು ಕೊಡ್ತೀವೋ ಅದನ್ನೇ ವಾಪಸ್ ಕೊಡೋದು. ನಾವೇನು ಕೊಡ್ತೀವೋ ಈ ಬ್ರಹ್ಮಾಂಡಕ್ಕೆ ನಾವೇನು ಕೊಡ್ತೀವೋ ಅದನ್ನು 100 ಪಟ್ಟು ಮಾಡಿಕೊಡುತ್ತೆ ನಮಗೆ. 100 ಪಟ್ಟು. ನಾವು 1 ಪಟ್ಟು ಕೊಟ್ಟರೆ ಅದು 100 ಪಟ್ಟು ಕೊಡುತ್ತೆ ಅಲ್ವಾ? ಆವಾಗ ನಿಮ್ಗೆ ಏನೂ ಇಲ್ಲ ಕಣ್ರಿ, ಬೇಜಾರಾಗೋಗಿದೆ ಕಣ್ರಿ, ಬೇಜಾರನ್ನೇ ಜಾಸ್ತಿ ಕೊಡುತ್ತೆ. 100 ಪಟ್ಟು ಬೇಜಾರನ್ನೇ ಕೊಡುತ್ತೆ, 100 ಪಟ್ಟು ಇಲ್ದ ಹಾಗೆ ಮಾಡುತ್ತೆ. ತಪ್ಪು ಅನ್ಕೋಬೇಕು. ಈಗ ನೋಡಿ, ಯಾರಾದರೂ ಏನಾದರೂ ಹಿಂದಿನ ಕಾಲದಲ್ಲಿ ನೀವು ಗೊತ್ತಿದೆ ಅಲ್ವಾ, ಮಾತಾಡುವಾಗ ಏನಾದರೂ ತಪ್ಪಾಗಿ ಮಾತಾಡ್ಬಿಟ್ರೆ, ಅಯ್ಯೋ ಬಿಡ್ತು ನಾವು ಏನಂತಿದ್ರು, ಬಿಡ್ತು ಅನ್ನು. ಯಾಕೆಂದರೆ ಬ್ರಹ್ಮಾಂಡಕ್ಕೆ ತಲುಪುತ್ತಲ್ಲದು, ಅದಕ್ಕೆ ತಲುಪೋದು ಬೇಡ, ಅದಕ್ಕೆ ಬಿಡ್ತು ಅಲ್ಲೇ ಹೊಟ್ಟೋಯ್ತು ಬಿಡ್ತು ಅಂತ ಹೇಳ್ಕೊಡ್ತಾಯಿದ್ರು. ಅದನ್ನೇ ಇವಾಗ ಈ ನ್ಯೂಮರಾಲಜಿಯಲ್ಲಿ ಸ್ವಲ್ಪ ಮಾಡ್ರನ್ ಆಗಿ, ಅಂದರೆ ಅದೇ ವ್ಯಕ್ತಿ ಹೊಸ ಸೀರೆ ಉಟ್ಕೊಂಡಿರೋದು
ಅರ್ಥ ಆಯ್ತಾ? ಆ ರೀತಿ ನಾವು ತಿಳ್ಕೊಳ್ಬೇಕು. ಈ ರೀತಿ ಆಗಿದೆ ಬಂಧುಗಳೇ. ಅಂದರೆ ನಾವು ಇಷ್ಟೇ ತಿಳ್ಕೊಬೇಕು, ನಮಗೆ ಆ ರೀತಿ ರಿಪೀಟೆಡ್ ನಂಬರ್ಸು ಅಥವಾ ಈ ಏಂಜಲ್ ನಂಬರ್ಸ್ ಅಂತ ಕರಿತೀವಿ ಇದನ್ನು. ಯಾಕೆಂದರೆ ಏಂಜಲ್ ನಂಬರ್ಸ್ ಅಂತ ಯಾಕೆ ಕರಿತೀವಿ ಅಂದರೆ, ನಮಗೆ ಏಂಜಲ್ ಅಂದರೆ ದೇವತೆ. ಯಾವ್ದಾರು ಅಂದ್ಕೊಳ್ಳಿ, ನೀವು ಯಾವ ದೇವತೆ ಅಂತನಾರು ಅಂದ್ಕೊಳ್ಳಿ, ನಮ್ಮನ್ನು ಕಾಪಾಡೋಕ್ಕೆ ಬಂದಿರುವಂಥ ದೇವತೆ. ಹಾಗಾಗಿ ಏಂಜಲ್ ನಂಬರ್ಸ್ ಅಂತ ಇದಕ್ಕೆ ನಾವು ಕರಿತೀವಿ. ಆ ಏಂಜಲ್ಗಳು ಬಂದು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ರೀತಿ ನಂಬರ್ಗಳು ನಮಗೆ ಕಾಣಿಸ್ತಾ ಇರುತ್ತೆ. ಅಂದರೆ ನೀವು ಏನು ಮಾಡಬೇಕು, ನೀವು ಯೂನಿವರ್ಸ್ ಸಂದೇಶ ಕೊಡೋದಕ್ಕೆ ಬಂದಾಗ ನಾವು ಆ ಸಂದೇಶವನ್ನು ಅಡಾಪ್ಟ್ ಮಾಡ್ಕೋಬೇಕು, ಅದನ್ನು ಕೇಳ್ಕೋಬೇಕು. ಇದು ಏನು ಮೇಡಮ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಮೇಡಮ್, ಗೊತ್ತಾಗೋದೇ ಇಲ್ವಲ್ಲ ಮೇಡಮ್ ಅಂದರೆ, ಹೌದು ಗೊತ್ತಾಗಲ್ಲ. ನೀವು ಸಡನ್ನಾಗಿ ಈಗ ಎಲ್ಲೋ ಹೋಗ್ತಿರ್ತೀರಿ, ಸಡನ್ನಾಗಿ ನೀವು ನೋಡ್ತೀರಿ, ಅದು ನಂಬರ್ಗಳು ನಿಮ್ಗೆ ಕಾಣಿಸುತ್ತೆ. ಈಗ ನಿಮ್ಮ ಕೈಯಲ್ಲೇ ಇರುತ್ತೆ, ನಿಮ್ಮ ಪುಸ್ತಕದಲ್ಲೇ ಇರುತ್ತೆ, ನಿಮ್ಮ ಮನೆ ಡೋರ್ ನಂಬರೇ 222 ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಆಗ ನಾನು ದಿನ ನೋಡ್ತಿರ್ತೀನಲ್ಲ ಮೇಡಮ್, ಅದಲ್ಲ, ಆ ಥರ ಅಲ್ಲ. ಅಂದರೆ ನೀವೆಲ್ಲೋ ಅಚಾನಕ್ಕಾಗಿ ನೋಡಿದಾಗ ಆ ನಂಬರ್ಗಳು ಕಾಣಿಸುತ್ತಲ್ಲ, ಅದನ್ನು ರಿಪೀಟೆಡ್ ನಂಬರ್ಸ್ ಅಂತ ಇರುತ್ತಲ್ಲ, ಆ ರಿಪೀಟ್ ನಂಬರ್ಸ್ಗಳನ್ನ ನಾವು ಒಂದೊಂದು ಸಂದೇಶವನ್ನು ಕೊಡುತ್ತೆ, ಒಂದೊಂದು ರಿಪೀಟ್ ನಂಬರ್ಸು ಅಂತ ಅರ್ಥ. ಈ ಸಂದರ್ಭದಲ್ಲಿ ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡಿ 1 ನಿಮಿಷ ಕಣ್ಣು ಮುಚ್ಚಿಬಿಟ್ಟು ನಿಮ್ಮ ನಿಮ್ಮ ಇಚ್ಛೆಯನ್ನು ಕಲ್ಪನಾ ಲೋಕಕ್ಕೆ ತೊಗೊಂಡು ಹೋಗ್ಬಿಡಿ. ಅಷ್ಟೇ ನೀವು ಮಾಡಬೇಕಾಗಿರೋದು, ಇನ್ನೇನಿಲ್ಲ. ಕಲ್ಪನಾ ಲೋಕಕ್ಕೆ ತೊಗೊಂಡೋಗಿ ಅಲ್ಲಿಗೆ ನಾವು ಕಲ್ಪನಾ ಲೋಕದಲ್ಲಿ ವಿಹರಿಸ್ಬಿಡಿ, ತೇಲಿ ಹೋಗಿ ಗ್ಯಾರಂಟಿ ನಿಮಗದು ಹಾಗೆ ಆಗುತ್ತೆ. ಈಗ ಒಂದು ರಿಪೀಟ್ ಆದರೆ ಏನು ಅಂತ ಅರ್ಥ. ಈಗ ಎಲ್ಲೋ ಒಂದು ಹೋಗ್ತೀರಿ, ಒಂದು ಕಾಣುತ್ತೆ, ಮತ್ತೆ ಇನ್ನೊಂದು ಕಡೆ ಒಂದು ಕಾಣ್ತಾ ಇರುತ್ತೆ, ನೋಟ್ ಮೇಲೋ ಇಲ್ಲ ಗಾಡಿ ಮೇಲೋ ಇಲ್ಲ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇರುತ್ತೆ. ಅಂದರೆ ಏನರ್ಥ ಅಂತಂದರೆ, ನಿನ್ನಲ್ಲಿ ಅಂತಃಸತ್ವ ಇದೆ, ನಿನ್ನ ಅಂತಃಸತ್ವನ ಜಾಗೃತ ಮಾಡು, ಸತ್ವವನ್ನು ನೀನು ಜಾಗೃತ ಮಾಡಿ ನೀನು ಅದನ್ನು ಅಡಾಪ್ಟ್ ಮಾಡ್ಕೋ, ಅಕ್ಸೆಪ್ಟ್ ಮಾಡ್ಕೋ ಅಂತ ಹೇಳೋಕ್ಕೆ ಇದು ಬಂದಿದೆ. ಒಂದು ಕಾಣುತ್ತೆ ಅಂತ ಅರ್ಥ, ಗೊತ್ತಾಯ್ತಾ? ಆವಾಗ ನೀನು ಓ ಹೌದಲ್ವಾ, ನಾನು ಅವತ್ತು ಹೋಗೋದು ಬೇಡ ಅಂತ ಅನ್ಕೋತಾ ಇದ್ದೆ, ನಾನೆಲ್ಲ ರೆಡಿ ಅದೇ ಯಾಕೋ ನಂಗೆ ಹೋಗೋದು ಬೇಡ ಅನಿಸ್ಬಿಡ್ತು. ಅದು ಏನು ಅಂತ ಗೊತ್ತಿಲ್ಲ, ಏನೋ ಆಕೆಯಿಂದ ಹೋಗೋದು ಬೇಡಪ್ಪ ಅನ್ನಿಸ್ತು. ನಾನು ಸುಮ್ಮನಾಗ್ಬಿಟ್ಟೆ. ಅವ್ರು ಹೋಗಿದ್ರು, ನಾವಿಬ್ಬರು ಹೋಗಬೇಕು ಅಂತಿದ್ವಿ, ಅವರು ಹೋದರೆ ಅದು ಆಕ್ಸಿಡೆಂಟ್ ಆಗೋಗಿದೆ, ಅದು ಕಾರು ಅವ್ರಿಗೆ ಫ್ರ್ಯಾಕ್ಚರ್ ಆಗಿ ಈಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ನೋಡು, ಭಗವಂತನೇ ನಂಗೆ ತಪ್ಪಿಸ್ತಾ ಕಣಪ್ಪ. ಇದು ಅಂತಃಸತ್ವ. ಈ ಅಂತಃಸತ್ವ ನಮ್ಮ 6th ಸೆನ್ಸ್ ಅಂತ ಹೇಳ್ತೀವಲ್ಲ, ಈ ಅಂತರ್ಪ್ರಜ್ಞೆಯನ್ನು ನೀನು ಜಾಗೃತ ಮಾಡ್ಕೋ. ನೀನು ಅಂತರ್ಪ್ರಜ್ಞೆಯನ್ನು ಜಾಗೃತ ಮಾಡ್ಕೊಳ್ಳೋದು ಹೇಗೆ? ಇದು ವಿಷಯವನ್ನು ಪದೇ ಜ್ಞಾಪಿಸ್ಕೊಳ್ತಾ ಇರೋದು. ನೀನು ಮೆಡಿಟೇಷನ್ ಮಾಡೋದು, ಆ ಥರ ಎಲ್ಲ ಮಾಡಿದಾಗ ನಮ್ಮಲ್ಲಿರುವ ಅಂತಃಪ್ರಜ್ಞೆ ಜಾಗೃತವಾಗುತ್ತೆ ಬಂಧುಗಳೇ. ಮತ್ತು ತ್ರಾಟಕವನ್ನು ಮಾಡ್ತಕ್ಕಂಥದ್ದು. ಈಗ ಸೂರ್ಯನ ಒಂದೇ ಸಮ ತದೇಕ ಚಿತ್ತವಾಗಿ ನೋಡ್ತಕ್ಕಂಥದ್ದು. ನಾವೆಲ್ಲ ಎಳೆ ಮಕ್ಕಳು, ಚಿಕ್ಕ ಹುಡುಗರು ಸ್ಕೂಲ್ಗಳಿಗೆ ಹೋಗ್ತಿದ್ವಲ್ಲ, ಆವಾಗ ನಮಗೆ ಆ ಎಕ್ಸಸೈಸ್ ಮಾಡಿಸೋರು ನಮ್ಮ ಟೀಚರ್ಸು. ಆಮೇಲೆ ಯಾವುದೋ ಒಂದು ವಸ್ತು ನೋಡಿ, ಇದನ್ನೇ ನೀನು ನೋಡ್ತಾ ಇರಬೇಕು, ಕಣ್ಣು ಮಿಟಕ್ಸಾಗಿಲ್ಲ ನೋಡ್ತಾ ಇರಬೇಕು, ಎಷ್ಟೊತ್ತವರೆಗೂ ನೋಡ್ತೀನಿ. ಯಾರು ಕಣ್ಣು ಮಿಟಕ್ಸ್ಬಿಟ್ಟಂದ್ರೆ ನೀನು ಔಟು. ನಾವೆಲ್ಲ ಔಟಾಗಿ ಹೋಗ್ತೀವಿ ಅಂತ ನಮ್ಗೆ ಭಯ ಅಲ್ವಾ? ನಾನು ಔಟಾಗಲ್ಲಪ್ಪ ಅಂದ್ಬಿಟ್ಟು ನಾವು ಅದನ್ನೇ ನೋಡ್ತಿರ್ತಿದ್ವಿ, ಹೀಗೇ ನೋಡ್ತಿರ್ತಿದ್ವಿ. ಒಂದೇ ಅದು ತ್ರಾಟಕ ಅಂತ ಹೇಳ್ತೀವಿ. ಈ ಥರ ತ್ರಾಟಕಗಳನ್ನ ಮಾಡೋದ್ರಿಂದ ಕೂಡ ನಮ್ಮಲ್ಲಿ ಇರುವಂಥ ಅಂತಃಪ್ರಜ್ಞೆಯೇ. ಯಾಕೆಂದರೆ ನೇರವಾಗಿ ಒಂದೇ ಕಡೆ ದೃಷ್ಟಿ ಹರಿಸಿರ್ತೀವಿ, ಬೇರೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಚಲಿಸೋದಿಲ್ಲ. ನಮ್ಮ ಅಂತಃಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಳ್ಳೋಕ್ಕೆ ಅದು ಕೂಡ ಒಂದು ಮೆಥಡ್ ಆಗುತ್ತೆ. ಇದು ಒಂದು ನಮಗೆ ಅದಕ್ಕೆ ಹೇಳೋದು 111 ಪೋರ್ಟಲ್ ಅಂತ ಹೇಳ್ತೀವಿ, ಗೊತ್ತಾ? ನಾವು ನ್ಯೂಮರಾಲಜಿಸ್ಟ್ ಎಲ್ಲ ಹೇಳ್ತೀವಿ, 111 ಪೋರ್ಟಲಲ್ಲಿ ನಿಮ್ಗೆ ಏನು ಇಚ್ಛೆ ಇದೆಯೋ ಅದನ್ನು ನೀವು ಅದು ಇದು ಮಾಡ್ಕೊಳ್ಳಿ, ಜಾಗೃತ ಮಾಡ್ಕೊಳ್ಳಿ, ಆ ಇಚ್ಛೆಯನ್ನು ಹೇಳ್ಕೊಳ್ಳಿ. ಅಥವಾ ನೀವು ಬೇಲೀಫಲ್ಲಿ ಬರೆದ್ಬಿಟ್ಟು ಅದನ್ನು ಸುಟ್ಬಿಟ್ಟು ಆ ಯೂನಿವರ್ಸಿಗೆ ತಲುಪಿಸಿ, ಇದನ್ನೆಲ್ಲ ನಾವು ಹೇಳ್ತಿರ್ತೀವಿ ನಿಮಗೆ ಅಲ್ವಾ? ಇದೇ ಒಂದು ಕಂಡಾಗ ನಾವು ಈ ರೀತಿ ನಾನು ಅನ್ಕೋಬೇಕು. ಅಂದರೆ ನೀನು ಅಂತಃಪ್ರಜ್ಞೆಯನ್ನು ನೀನು ಜಾಗೃತ ಮಾಡ್ಕೋ, ನಿನ್ನಲ್ಲಿ ಏನಾದರೂ ಬೇಕು ಅಂದರೆ ಅದನ್ನು ನೀನು ವಿಜುವಲೈಸ್ ಮಾಡ್ಕೋ ಅಂತ ಇದು ಸೂಚತೆ. ಆಮೇಲೆ 2 ಎಲ್ಲರೂ ಕಾಣ್ತು ಅಂತ ಇಟ್ಕೊಳ್ಳಿ. ಹೀಗೆ ನೀವೆಲ್ಲ ಅಲ್ಲಿ ಇಲ್ಲಿ ಹೋದಾಗ 2 ಕಾಣಿಸ್ತು ಅಂತಂದರೆ ನೀನು ಅಲೈನಾಗಿದೆಯಾ, ನೀನು ಸರಿಯಾಗಿದೆಯಾ, ನೀನು ಸರಿಯಾದ ದಾರಿನಲ್ಲಿದೆಯಾ, ನೀನು ಒಳ್ಳೆ ವೇನಲ್ಲೇ ನೀನು ಹೋಗ್ತಾ ಇದೆಯಾ, ನಿನ್ನ ಊಹೆ ಸರಿಯಾಗಿದೆ, ನಿನ್ನ ಕಾರ್ಯಪ್ರವೃತ್ತಿ ಆಗಿರೋದು ಸರಿಯಾಗಿದೆ ಅಂತ ಸೂಚಿಸುವಂತಹ ಒಂದು ಸಂಖ್ಯೆ ಅದು. 2 ಹೀಗೆ ಕಾಣಿಸುತ್ತಲ್ಲ ಸೀರೀಸ್, 2 ಸೀರೀಸ್ ಕಂಡ್ರೆ ನಿಮಗೆ ಆ ಥರ ನಿಮಗೆ ಅರ್ಥ ಅಂತ ನೀವು ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ? ಯಾವ್ಯಾವ ನಂಬರ್ ಕಂಡ್ರೆ ಏನೇನು, ರಿಪೀಟೆಡ್ ನಂಬರು ಯಾವ್ಯಾವ, ಮಿರರ್ ನಂಬರ್ ಯಾವ್ಯಾವ್ದು ಕಂಡ್ರೆ ಏನು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಈಗ ಇನ್ನೂ ಕೆಲವು ಕಡೆ 3 ಕಾಣಿಸ್ತದೆ ಕೆಲವು ಸತಿ. 3 ಅಂತಂತಾರೆ ಏನರ್ಥ?
ಅಂದರೆ ನಿನಗೆ ಯಾರೋ ಸಪೋರ್ಟ್ ಮಾಡ್ತಾಯಿದ್ದಾರೆ, ಸಪೋರ್ಟ್ ಸಿಗುತ್ತೆ ನಿನಗೆ. ಯೋಚನೆ ಮಾಡಬೇಡ. ಏನೋ ಯೋಚನೆ ಮಾಡ್ತಿರ್ತೀರಿ, ಏನು ಭಗವಂತ, ಈಗ ನಾವು ಅನ್ಕೋತಿರ್ತೀವಲ್ವ ಬಂಧುಗಳೇ, ಈಗ ಏನಪ್ಪ ಏನು ಮಾಡಲಿ, ಏನು ಮಾಡಬೇಕು ಏನು ಗೊತ್ತಿಲ್ಲ ಅಂತಿದ್ದಾಗ ಇದ್ದಕ್ಕಿದ್ದಾಗೆ ಯಾರೊಬ್ಬರು ಬಂದು ಸಡನ್ನಾಗಿ ನೀವು ಅಂದ್ಕೊಂಡಷ್ಟು ದುಡ್ಡನ್ನೇ ತೊಗೊಳ್ಳೋ, ನೀನು ಖರ್ಚಿಗಿಟ್ಕೊಳ್ಳೋ, ಆಮೇಲೆ ನಂಗೆ ಕೊಡುವಂತೆ ಅಂತೇಳಿ ಇದ್ದಕ್ಕಿದ್ದಾಗೆ ಕೊಡ್ತಾರೆ. ಅಯ್ಯೋ ದೇವರೇ, ನಾನು ಏನೋ ನನಗೆ ಬೇಕು, ನಾನು ಅಂದ್ಕೊಂಡೆ ನನಗೆ ಬೇಕು, ಯಾರನ್ನ ಕೇಳಿ ಅಂತ ಅನ್ಕೋತಾ ಇದ್ದೆ, ನೀನು ಬಂದು ದೇವ್ರ ಥರ ನನಗೆ ಕೊಟ್ಬಿಟ್ಟೆ ಅಂತ ದೇವರು ಅಂತ ಅವ್ರನ್ನ ನಾವು ದೇವರು ಅನ್ಕೋತೀವಿ ಅಲ್ವಾ. ಹಾಗೆ ಇದು ಈ ನಂಬರ್ ಕೂಡ ಏಂಜಲ್ ದೇವ್ರ ಥರನೇ. 333 ಕಣ್ತು ಅಂತಂದರೆ ನಿನಗೆ ಸಪೋರ್ಟ್ ಸಿಗ್ತಾ ಇದೆ, ಗ್ಯಾರಂಟಿ ಸಪೋರ್ಟ್, ಯಾರು ಒಬ್ಬರು ಸಪೋರ್ಟ್ ಮಾಡೇ ಮಾಡ್ತಾರೆ. ಅಥವಾ ನಾವು ಕೂಡ ನಿಮಗೆ ಸಪೋರ್ಟಲ್ಲಿದ್ದೀವಿ ಅಂತ ನಿಮ್ಮ ಪೂರ್ವಜರು ಅಥವಾ ನಿಮ್ಮ ಏಂಜಲ್ಸು ನಿಮಗೆ ಇದನ್ನು ಸಪೋರ್ಟ್ ಇರ್ತೀವಿ, ನೀವು ಯು ಡೋಂಟ್ ವರಿ ಅಬೌಟ್ ಇಟ್ ಅಂತ ನಿಮಗೆ ಧೈರ್ಯವನ್ನು ಕೊಡುವಂತಹ ಕೆಲಸ ಮಾಡ್ತಾರೆ. ಯಾರಾದರೂ ಸಪೋರ್ಟ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ನೀವು. 333 ಕಂಡ್ರೆ ಗೊತ್ತಾಯ್ತಾ. ಹಾಗೆ ನೆಕ್ಸ್ಟ್ 444 ಕಾಣ್ತು ಅಂತ ಅಂದ್ಕೊಳ್ಳಿ. 444 ಕಂಡ್ರೆ ಪ್ರೊಟೆಕ್ಷನ್ ಅಂತ ಅರ್ಥ. ಏನಪ್ಪ ಅಂದರೆ ನಿನ್ನನ್ನು ರಕ್ಷಿಸ್ತಾ ಇದ್ದಾರೆ, ಕಾಪಾಡುವಂತಹ ಒಬ್ಬರು ಬರ್ತಾರೆ, ನಿನ್ನನ್ನು ಅಂದರೆ ನಿನ್ನ ನೆಗೆಟಿವ್ಸ್ನಿಂದ ನಿನ್ನನ್ನು ರಕ್ಷಣೆ ಮಾಡ್ತಾರೆ. ಏನೋ ಒಂದು ದುರಭ್ಯಾಸ ಇರುತ್ತೆ, ಯಾವುದೋ ನೆಗೆಟಿವ್ಸ್ ಕಡೆ ಇರುವಂಥ ಅಭ್ಯಾಸ, ಯಾರ್ದೋ ಮೂಲಕ ಯಾರೋ ಒಬ್ರು ಹೇಳ್ತಾರೆ, ನೀನು ಈ ಕೆಲಸ ಮಾಡಬೇಡ, ಒಳ್ಳೆಯದಲ್ಲ, ಬಿಟ್ಬಿಡು ಅದನ್ನು ಅಂತ ಹೇಳ್ಕೊಡ್ತಾರೆ. ಅಂದರೆ ನಾವಲ್ಲಿ ನಿನ್ನ ಪ್ರೊಟೆಕ್ಷನ್ಗೋಸ್ಕರ ನಾವು ಬರ್ತಾಯಿದ್ದೀವಿ, ಅದನ್ನು ಪಾಲಿಸ್ಬೇಕು. ಅಯ್ಯ ಅವ್ರು ಹೇಳಿದ್ರೆ ಹೇಳ್ಕೊತಾರೆ ಹೋಗು ಅಂತಂದರೆ ಅವಾಗ ಭಗವಂತ ಏನು ಮಾಡ್ತಾನೆ, ಮಾಡೋದೆಲ್ಲ ಮಾಡಿ ಮಾಧವನೆನಲು ಮಾಧವನೇನು ಮಾಡುವ, ಮಾಡೋದೆಲ್ಲ ಮಾಡಿ ಮಾಧವನೆನಲು ಮಾಧವನೇನು ಮಾಡುವ. ಸಿಗರೇಟ್ ಒದ್ದೇ ಸಮಯ ಸೇರ್ತಾ ಇರೋದು, ಡ್ಯಾಂಕ್ ಚೈನ್ ಸ್ಮೋಕರ್ ಸೇರ್ತಾ ಇರೋದು ಕುಡ್ಕೊತಾ ಇರೋದು, ಎಷ್ಟು ಬೇಕಾದ್ರು ಪೀಪಾಯಿ. ಕೊನೆಗೆ ಒಂದು ದಿವಸ ಲಿವರ್ ಡಮಾರ್, ಆವಾಗ ಆಸ್ಪತ್ರೆಲಿ ಕೂತ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು. ಅಯ್ಯೋ, ಅವತ್ತೊಬ್ಬರು ಬಂದಿದ್ದರು, ಆಂಟಿ ಕುಡಿಬೇಡ ಅಂತ ಹೇಳಿದ್ರು, ಬಿಟ್ಬಿಡು ಮಗನೇ, ಇದು ಬೇಡ, ಒಳ್ಳೆಯದಲ್ಲ ಅಂತ ಹೇಳಿದ್ರು. ನಾನು ಕೇಳಲೇ ಇಲ್ಲ. ಇವತ್ತೆಂಥ ಸ್ಥಿತಿ ಬಂತು ನನಗೆ, ಹೆಂಗೆ ಅನುಭವಿಸ್ತಾ ಇದ್ದೀನಿ ನಾನು. ಇದನ್ನೆಲ್ಲ ಯೋಚನೆ ಮಾಡ್ಕೋತೀರ. ಆಮೇಲೆ ಪ್ರಯೋಜನ ಏನು ಅಂದರೆ, ನೀವು ಇಲ್ಲಿ ನಿಮ್ಮನ್ನು ಪ್ರೊಟೆಕ್ಷನ್ಗೋಸ್ಕರ ಬಂದಿದ್ದಾರೆ, ಯಾವುದಾದ್ರು ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ಗೆ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಬಟ್ ರಕ್ಷಿಸ್ತಾರೆ ನೀನು ಅದ್ರ ಬಗ್ಗೆ ಆ ವೇನಲ್ಲಿ ಥಿಂಕ್ ಮಾಡಬೇಕು. ನನ್ನ ರಕ್ಷಣೆಗೋಸ್ಕರ ಬಂದಿದ್ದಾರೆ, ನಾನು ಇದನ್ನು ಮತ್ತೆ ಇನ್ನು ಮುಂದೆ ಕಂಟಿನ್ಯೂ ಮಾಡಬಾರ್ದು, ಇದನ್ನು ಇಲ್ಲೇ ಸ್ಟಾಪ್ ಮಾಡಬೇಕು, ಇದನ್ನು ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು 4 ಕಂಡ್ರೆ. ಹಾಗೆ 5 ಕಂಡ್ರೆ ಏನೋ ನಿನ್ನನ್ನು ನೀನು ಬದಲಾಯಿಸ್ಕೋ, ಒಂದು ಬದಲಾವಣೆಗೆ ಒಳಪಡಿಸ್ಕೋ. ಏನೋ ಒಂದು ಕೆಟ್ಟ ಅಭ್ಯಾಸ ಮಾಡ್ಕೊಂಡಿದ್ಯಾ, ಅಥವಾ ಏನೋ ಈಗ ದಿನ ಲೇಟಾಗಿ ಹೇಳ್ತಾ ಇರ್ತೀಯ ಅಂತ ಇಟ್ಕೊಳ್ಳೋಣ. ಈಗ ನೀನು ಬೇರೆ ನಿನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊ. ಬೆಳಗ್ಗೆ ಬೇಗ ಹೇಳೋದನ್ನು ಅಭ್ಯಾಸ ಮಾಡ್ಕೊ ಅಲ್ವಾ. ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇರಲ್ಲ, ನೀನು ಸೂರ್ಯನಿಗೆ ಜಲಾರ್ಘ್ಯ ಕೊಡೋದನ್ನು ಅಭ್ಯಾಸ ಮಾಡ್ಕೊ. ನಾನು ಎಷ್ಟು ನನ್ನ ಕ್ಲೈಂಟ್ಸ್ಗಳೇ ಹೇಳ್ತೀನಿ ಜಲಾರ್ಘ್ಯ ಕೊಡೋದಕ್ಕೆ ಅಲ್ವಾ. ಸೂರ್ಯನ ಒಂದು ಇದು ಸಿಗಬೇಕು ಅಂತಂದರೆ ಜಲಾರ್ಘ್ಯ ಕೊಡಬೇಕು ಸೂರ್ಯನಿಗೆ ಜಲಾರ್ಘ್ಯನೇ ಕೊಡಲಿಲ್ಲ ಅಂದರೆ ಸೂರ್ಯ ಇಲ್ಲಿ ನೋಡ್ತಾನೆ ಅಲ್ವಾ. ಹಾಗೆ ಅದನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕು ಅಂತ ಅರ್ಥ ಇದು. ಇದಾಯ್ತಾ. ನೆಕ್ಸ್ಟ್ 6 ಕಂಡ್ರೆ ಅಂದರೆ 6 ಕಾಣ್ತಾ ಇರುತ್ತೆ ಪದೇ 6 ಇಲ್ಲೂ 6 ಅಲ್ಲೂ 6 ಏನಿದು 6 ಅಂದರೆ, ನೀನು ಈ ತೊಗೊಂಡಿರುವಂಥ ನಿರ್ಧಾರಗಳು ಸರಿಯಾಗಿದೆಯಾ, ಇನ್ನೊಂದು ಸತಿ ಥಿಂಕ್ ಮಾಡು, ಇನ್ನೊಂದು ಸತಿ ಯೋಚನೆ ಮಾಡು, ಮತ್ತೆ ನೀನು ಅದನ್ನು ಯೋಚನೆ ಮಾಡಿ ನೋಡಿ ಆಮೇಲೆ ಹೆಜ್ಜೆ ಇಡು ಅಂತ ಇದರ ಸೂಚನೆ ಬಂಧುಗಳೇ. ನೀವೇನೋ ಯಾವುದೋ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಫ್ಯಾಕ್ಟ್ರಿ ಓಪನ್ ಮಾಡೇ ಬಿಡ್ತೀನಪ್ಪ ಅಂತ ಅಂದ್ಕೊತಿರ್ತೀರ. ಪಟ್ ಅಂತ ನಿಮ್ಗೆ ಅಲ್ಲೆಲ್ಲೋ 6 ಕಾಣುತ್ತೆ. ಇನ್ನೆಲ್ಲೋ ಒಂದು ಕಡೆ ಫ್ಯಾಕ್ಟ್ರಿ ಬಗ್ಗೆ ಚಿಂತೆ ಮಾಡ್ತೀರಿ, ಅಲ್ಲೆಲ್ಲೋ ಒಂದು ಕಡೆ 6 ಕಾಣಿಸುತ್ತೆ. ಇನ್ನೂ ಅದೇ ಆ ಫ್ಯಾಕ್ಟ್ರಿಲಿ ಏನು ಮಾಡೋದು, ಎಲ್ಲಿ ತೊಗೊಂಡೋದು ಜಾಗ, ಎಲ್ಲಿ ಫ್ಯಾಕ್ಟ್ರಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ತೀರಿ, ಇಲ್ಲೆಲ್ಲೋ 6 ಕಾಣುತ್ತೆ. ಅದು ನಿಮಗೆ ಈ ಸೂಚನೆ ಕೊಡ್ತಾಯಿದೆ, ನೀನು ತೊಗೊಳ್ತಾ ಇರೋ ನಿರ್ಧಾರ ಸರಿಯಾಗಿದೆಯಾ, ನೀನು ಮತ್ತೆ ಯೋಚನೆ ಮಾಡು, ಒಂದು ಸತಿ ಥಿಂಕ್ ಮಾಡು, ಇನ್ನೊಂದು ಸತಿ ಯೋಚನೆ ಮಾಡು ಅಂತ ನಿಮಗೆ ಹೇಳತ್ತೆ. ನೀವು ಅಲ್ಲಿಗೂ ನೀವು ಅದನ್ನು
ಅಂತ ಅದು ಲೆಕ್ಕಿಸ್ತಲೇ ನೀವು ಹೋಗ್ಬಿಟ್ರೆ ಆ ಫ್ಯಾಕ್ಟ್ರಿ ಲಾಸ್ ಆಗೋದು, ಇಲ್ಲ ನಿಮ್ಮದಿಂದ ನಿಮ್ಗೆ ತೊಂದರೆ ಆಗುವಂಥದ್ದು, ಇಂಥದ್ದು ಕೂಡ ನಿಮಗೆ ಆಗುವ ಸಾಧ್ಯತೆಗಳು ಇರುತ್ತೆ. ಅಂದರೆ ನೀವು ಸಿಕ್ಸ್ ಕಂಡಾಗ ಇದನ್ನು ನೀವು ಯೋಚನೆ ಮಾಡ್ಕೊಳ್ಬೇಕು. ಓಕೆನಾ? ಹಾಗೆ 7 ಕಂಡ್ರೆ 7 ಕಂಡ್ರೆ ಲಕ್ ನೀನು ಹಿಂದೆನೇ ಇದೆ, ನೀನು ಹುಡ್ಕೊಂಡು ಬರ್ತಾ ಇದೆ ಲಕ್ಕು. ಯೋಚನೆ ಮಾಡಬೇಡ, ನಿನಗೆ ಲಕ್ ನಿನಗೆ ಅರ್ಸ್ಕೊಂಡು ನಿನ್ನನ್ನು ಹುಡ್ಕೊಂಡು ಬರ್ತಾ ಇದೆ, ನಿನಗೆಲ್ಲ ಒಲಿಯುತ್ತೆ. ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತೀವಲ್ಲ, ಹಾಗೆ ನೀನು ಅದೃಷ್ಟ ಕುಲಾಯಿಸುತ್ತೆ, ನೀನು ಆ ಅದೃಷ್ಟಕ್ಕೆ ತಗೊಳ್ಳೋದಕ್ಕೆ ರೆಡಿ ಆಗು ನೀನು ಅಂತ ಅರ್ಥ. ಹಾಗೆ 8 ಕಂಡ್ರೆ ನಿನ್ನ ಜೀವನದಲ್ಲಿ ಬ್ಯಾಲೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿನ್ನ ಜೀವನದಲ್ಲಿ ಸರಿಯಾದ ಬ್ಯಾಲೆನ್ಸ್ ನಡೆಯುತ್ತೆ. ನೀನು ಆರಾಮಾಗಿ ಬ್ಯಾಲೆನ್ಸ್ಡಾಗಿ ಜೀವನ ಮಾಡ್ಕೊಂಡು, ಬ್ಯಾಲೆನ್ಸ್ ಇದ್ದರೆ ಚೆನ್ನಾಗಿರುತ್ತಲ್ವಾ, ಬ್ಯಾಲೆನ್ಸ್ಡಾಗಿ ಜೀವನ ಮಾಡ್ಕೊಂಡು ಹೋಗ್ತೀಯಾ. ಡೋಂಟ್ ವರಿ ಅಬೌಟ್ ಇಟ್ ಅಂತ ಈ ಬ್ಯಾಲೆನ್ಸನ್ನು ಈ 8 ತೋರಿಸ್ಕೊಡುತ್ತೆ. ಈ ರೀತಿ ನಂಬರ್ಗಳು ನಮ್ಮ ಜೀವನದಲ್ಲಿ ನಮಗೆ ಆಗಾಗ ಕಾಣ್ತಾ ಇದ್ದರೆ ಈ ರೀತಿ ಅರ್ಥ. ಇನ್ನು ಒಂದು ನಂಬರು 9 ಕಂಡ್ರೆ ರಿಲೀಸ್ ಅಂತ ಅರ್ಥ. ಏನು ರಿಲೀಸು? ನಿನ್ನಲ್ಲಿರೋ ಅನ್ವಾಂಟೆಡ್ ಫೀಲಿಂಗ್ಸ್ನ ಹೊರಗಡೆ ಹಾಕು. ಯೋಚನೆ ಮಾಡಿ ಏನಾಗುತ್ತೆ ಬಂಧುಗಳೇ, ಯಾವುದೋ 28 ಥರದ ಯೋಚನೆಗಳಿರುತ್ತೆ ಒಬ್ಬ ಮನುಷ್ಯನಿಗೆ. ನಾನಾ ವ್ಯಕ್ತಿಗಳಿಗೆ ನಾನಾ ರೀತಿಯ ಯೋಚನೆಗಳು. ಯಾರ್ದೋ ಲವ್ ಫೇಲ್ಯೂರ್ ಆಗೋಗಿರುತ್ತೆ. ಲವ್ ಫೇಲ್ಯೂರು ಅದೇ ತಲೆ ಚಿಂತೆ ಇಟ್ಕೊಂಡು, ಅಯ್ಯೋ ಅವ್ನು ನನ್ನ ಕೈ ಕೊಟ್ಟ ಅನ್ನೋದನ್ನು ಫುಲ್ ತೊಗೊಂಡು ಅವ್ರ ತಲೆಯಲ್ಲಿ ಕೂತ್ಕೊಂಡು ಅದು ನಿಮ್ಮ ದೇಹವನ್ನು ಕಾಡಿಸ್ತಾ ಇರುತ್ತೆ. ಅದೇನೋ ಅಂತಾರಲ್ಲ, ಏನು ಹೇಳಿ, ಪ್ರತಿಬಿಂಬ ಅಲ್ವಾ? ಹಾಗೆ ಈ ಮನಸ್ಸಲ್ಲಿದ್ದು ಮನೋವ್ಯಾಧಿ ಅಂತೀವಲ್ಲ, ಆ ಮನಸ್ಸಲ್ಲಿದ್ದು ನಮ್ಮ ದೇಹದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಹೀಗಾಗಿ ನಾವು ಅದಕ್ಕೆ ಮೈಂಡನ್ನೇ ಕಾಮಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಪದೇ ಅದೇ ಚಿಂತೆಯಲ್ಲಿ ಮುಳುಗಿ ನಮ್ಮ ಆರೋಗ್ಯ ಕೆಡುತ್ತೆ. ಹಾಗಾಗಿ ನೀನು ಏನು ಮಾಡು, ಇದನ್ನು ತೆಗೆದುಹಾಕು, ನಿನ್ನ ತಲೆಯಿಂದ ತೆಗೆದುಹಾಕ್ಬಿಡು. ಅದು ಕೆಟ್ಟದ್ದು ಪಾಸ್ಟ್ ಈಸ್ ಪಾಸ್ಟ್ ಆಗಿ ಹೋಯಿತು, ಅದನ್ನು ತೆಗೆದುಹಾಕ್ಬಿಡು. ಅದನ್ನು ಮತ್ತೆ ನೀನು ದಾಪಿಸ್ಕೋಬೇಡ. ಅನ್ವಾಂಟೆಡ್ ಥಿಂಗ್ಸ್, ಅದು ಬರೀ ಭಾವನೆ ಅಂತಲೂ ಅಷ್ಟೇ ಅಲ್ಲ, ಅನ್ವಾಂಟೆಡ್ ಥಿಂಗ್ಸ್ ಮನೇಲಿದ್ದರೆ ಅದನ್ನು ತೆಗೆದುಹಾಕ್ಬಿಡು. ಏನೇನಿದೆ ಕೊಳಕು, ನಿನ್ನ ಮನಸ್ಸಲ್ಲಿರೋ ಕೊಳಕು, ನಿನ್ನ ಎಲ್ಲೆಲ್ಲಿ ಕೊಳಕಿದೋ ಎಲ್ಲ ಕೊಳಕನ್ನು, ಬೇಡವಾದ ವಸ್ತುಗಳನ್ನ ನೀನು ಮೊದಲು ತೆಗೆದುಬಿಡು ಅನ್ನೋ ಅರ್ಥ. ಅಂದರೆ ನಮ್ಮಲ್ಲಿರೋ ಬೇಡವಾದ ಯೋಚನೆಗಳು, ನೆಗೆಟಿವ್ಸು, ಇವೆಲ್ಲದನ್ನು ನೀನು ರಿಲೀಸ್ ಮಾಡಿಬಿಡು, ನಿನ್ನ ಮೈಂಡಿಂದ ರಿಲೀಸ್ ಮಾಡಿಬಿಡು ಅಂತ ಅರ್ಥವನ್ನು ಕೊಡುತ್ತೆ. ಹೀಗೆ ಒಂದೊಂದು ಅಂಕಿಗಳು ನಮಗೆ ಒಂದು ಅರ್ಥವನ್ನು ಕೊಡುತ್ತೆ ಬಂಧುಗಳೇ. ಬಟ್ ಅದನ್ನು ನಾವು ತಿಳ್ಕೊಂಡು ಆ ರೀತಿ ನಾವು ನಡ್ಕೊಂಡು ಹೋಗಬೇಕು. ಇದು ನಮಗೆ ನಮ್ಮ ಪೂರ್ವಜರು ಅಂತೀರಾ, ನೀವು ಏಂಜಲ್ಸ್ ಅಂತೀರಾ, ಅಥವಾ ನಮ್ಮ ದೇವತೆ ಅಂತೀರಾ, ನೀವು ನಮ್ಮ ಗಾಡ್ ಫಾದರ್ ಅಂತೀರಾ, ಯಾವ ಹೆಸರಲ್ಲಾರು ಕರೀರಿ, ಅದು ಬೇರೆ. ಆದರೆ ಇವೆಲ್ಲವೂ ನಮಗೆ ಕೊಡ್ತಕ್ಕಂತಹ ಈ ಒಂದು ಒಂದು ಮುನ್ಸೂಚನೆ ಈ ನಂಬರ್ಗಳಿಂದ ನಮಗೆ ತಿಳಿಯುತ್ತೆ. ಇದು ನಮ್ಗೆ ಗೊತ್ತಾಗಬೇಕು ಅಂತಂದರೆ ನ್ಯೂಮರಾಲಜಿ ಬೇಕು ಅಲ್ವಾ? ಈಗ ಮೇಡಮ್ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂದರೆ, ನಾನು ನ್ಯೂಮರಾಲಜಿ ಕಲ್ತಿದ್ದೀನಿ, ನಾನು ನ್ಯೂಮರಾಲಜಿಸ್ಟ್ ಆಗಿ ನಂಗೆ ಗೊತ್ತಾಗ್ತಾ ಇದೆ. ನಾನು ನಿಮಗೆ ತಿಳ್ಕೊಳ್ಳಿ, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಫಾಲೋವರ್ಸು ಇದನ್ನು ತಿಳ್ಕೊಂಡು ಅವ್ರ ಜೀವನದಲ್ಲಿ ಈ ನ್ಯೂಮರಾಲಜಿನ ಅಳವಡಿಸ್ಕೊಳ್ಳಿ ಅಂತ ನಾನು ಇದು ನಿಮಗೆ ಕಾಣಿಕೆಯಾಗಿ ಕೊಡ್ತಾಯಿದ್ದೀನಿ. ಓಕೆನಾ? ಇದನ್ನು ನೀವು ಅಳವಡಿಸ್ಕೊಳ್ಳಿ. ಸಡನ್ನಾಗಿ ನಿಮಗೆ ಒಂದು ಕಂಡ್ರೆ ಏನೋ ಅಂತ ಬಿಡೋ ಅಂತ ಹೋಗಬೇಡಿ ದಯವಿಟ್ಟು. ಇಲ್ಲಿ ನೀವು ಬಿಟ್ಟರು ಇನ್ನೊಂದು ಕಡೆ ಮತ್ತೆ ಒಂದು ಕಾಣಿಸ್ತಾ ಇರುತ್ತೆ. ಎಷ್ಟು ಸತಿ ಅಂತ ಹೇಳ್ತಾರೆ ಬಂಧುಗಳೇ, ಯಾರಾದರೂ ಆಗಲಿ. ಕೆಲವರು ಈಗ ಬುದ್ಧಿ ಹೇಳ್ತಿರ್ತಾರಲ್ವಾ, ಇವಾಗ ಒಂದು ಸಲ ಬುದ್ಧಿ ಹೇಳ್ತಾರೆ, ಹೋಗಮ್ಮ ಅಂತಾರೆ, ತಿರುಗಿ ಇನ್ನೊಂದು ಸತಿನೂ ಬುದ್ಧಿ ಹೇಳ್ತಾರೆ, ಹೋಗೋಗಮ್ಮ ನೀನೇನು ಮಾಡೋ ಕೆಲಸ ಇಲ್ಲ ಅಂತ ಬೈತಾರೆ. ಇನ್ನೊಂದು ಕಡೆ ಇನ್ನೊಂದು ಸತಿನೂ ಹೇಳ್ತಾರೆ, ಒಂದು 4-5 ಸತಿ ಹೇಳ್ತಾರೆ. 4-5 ಸತಿನೂ ಹೇಳಿದ್ರೂ ಕೇಳಲಿಲ್ಲ ಅಂದರೆ ನೀನು ಹಣೆ ಬರಪ್ಪ, ನಾನೇನು ಮಾಡಲಿ, ಬಿಟ್ಬಿಡ್ತಾರೆ ಅಲ್ವಾ? ಹಾಗೆ ಈ ನಂಬರ್ಸು ಕೂಡ 4-5 ಸತಿ ಪದೇ ನಿಮ್ಮ ಪಾಪ ನಿಮಗೆ ಅದನ್ನು ತಿಳಿಸ್ಬೇಕು ಅಂತ ಬರ್ತಾ ಇರುತ್ತೆ. ನೀವು ಅದನ್ನು ಲೆಕ್ಕಿಸ್ತಲೇ ನಿಮ್ಮ ಪಾಡು ನೀವು ಹೋದಾಗ ಅದೇನು ಮಾಡುತ್ತೆ, ಐ ಆಮ್ ಹೆಲ್ಪ್ಲೆಸ್, ನೀನು ಇಷ್ಟಂಗೆ ಆಗ್ಲಪ್ಪ, ನೀನು ಇಷ್ಟ, ನಾನು ಹೇಳಿದ್ದೀನಿ, ನಿನಗೆ ಅರ್ಥ ಆಗ್ತಿಲ್ಲ, ನಾನೇನು ಮಾಡಲಿ ಅಂತ ಹೇಳಿ ತನ್ನ ಪಾಡಕ್ಕೆ ತನ್ನ ಪಾಪ ಹೊರಟು ಹೋಗುತ್ತೆ. ಈ ರೀತಿ ಏಂಜಲ್ ನಂಬರ್ಸ್ಗಳು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಈ ಏಂಜಲ್ ನಂಬರ್ಸ್ನ ನೀವು ಆಹ್ವಾನಿಸ್ತಾ ನಿಮ್ಮ ಒಂದು ಸುರಕ್ಷೆಯನ್ನು, ನಿಮ್ಮ ರಕ್ಷಣೆ ಮಾರ್ಗವನ್ನು ನೀವು ಕಂಡ್ಕೋಬೇಕು. ಹಾಗಾಗಿ ಆ ಮೂಲಕ ನೀವು ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ನಿಮ್ಮಲ್ಲಿ ನಾನು ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಬಂಧುಗಳೇ, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಹರ್ಷವನ್ನೇ ತರಲಿ ಅಂತ ತಮ್ಮ ಎಲ್ರಿಗೂ
ನಾನು ಆ ಭಗವಂತನಲ್ಲಿ ಆಶೀರ್ವಾದವನ್ನು ಕೋರ್ತಾ ನನ್ನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.